ಯುದ್ಧದಿಂದ ತರಕಾರಿ ಬೆಲೆ ಕುಸಿತ ಆಗ್ತಾ ಇದೆ. ರೈತರು ಕಂಗಾಲಾಗಿದ್ದಾರೆ. 40 ರೂಪಾಯಿ ಇದ್ದಂತ ತರಕಾರಿ ಕೇವಲ 5 ರೂಪಾಯಿ 10 ರೂಪಾಯಿಗೆ ಮಾರಾಟ ಆಗ್ತಾ ಇರೋದು. ಒಂದ್ ಕಡೆ ರೈತರು, ಮತ್ತೊಂದ್ ಕಡೆ ವರ್ತಕರಿಗೂ ಇದು ಸಂಕಷ್ಟ. ಕಡಿಮೆ ಬೆಲೆಗೆ ಕೊಡ್ತೀನಿ ಅಂದ್ರೂ ತೆಗೆದುಕೊಳ್ಳದ ವರ್ತಕರು. ಬೆಂಬಲ ಬೆಲೆ ಕೊಡುವಂತೆ ಚಿಕ್ಕಬಳ್ಳಾಪುರದಲ್ಲಿ ರೈತರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾರೆಟು, ಆಲೂಗಡ್ಡೆ, ಬದನೆಕಾಯಿ, ಮೆಣಸಿನಕಾಯಿ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಕುಸಿತ ಆಗ್ತಾ ಇದೆ. 40 ರೂಪಾಯಿ ಇದ್ದ ತರಕಾರಿ ಕೇವಲ 5 ರಿಂದ 10 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ ಅಂದರೆ ಯೋಚನೆ ಮಾಡಿ. ಬೆಲೆ ಕುಸಿತದಿಂದ ಬೆಳೆದಿರ್ತಾರಲ್ಲ, ಕಷ್ಟಪಟ್ಟು ನೀರು ಹಾಯಿಸಿ, ಗೊಬ್ಬರ ಹಾಕಿ, ಆಳುಗಳನ್ನು ಕರ್ಕೊಂಡು ಬಂದು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಎಷ್ಟು ಹೊರೆ ಆಗಿರುತ್ತೆ. ಈಗಿಲ್ಲ 5 ರೂಪಾಯಿ 10 ರೂಪಾಯಿ ಅಂದರೆ 40 ರೂಪಾಯಿಯಲ್ಲಿ 5 ರೂಪಾಯಿ 10 ರೂಪಾಯಿ ಎಲ್ಲಿ ಹೇಳಿ ನೋಡೋಣ. ಪಾಪ ರೈತರು ಕಂಗಾಲಾಗಿದ್ದಾರೆ. ಪರಿಹಾರ ಬೇಕು ಅಂತ ಸರ್ಕಾರದ ಬಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ಎಲ್ಲ ಕ್ಷೇತ್ರದ ಮೇಲೂ ಕೂಡ ಬೀರಿದೆ. ಇಲ್ಲಿಂದ ತರಕಾರಿಗಳು ರಫ್ತಾಗ್ತಾ ಇಲ್ಲ, ಹೋಟೆಲ್ಗಳು ಬಂದಾಗ್ತಾ ಇವೆ. ಇದರಿಂದಲೂ ಕೂಡ ಸಮಸ್ಯೆಗಳಿಗೆ ಎದುರಾಗ್ತಾ ಇದೆ. ಹಾಗಾಗಿ ತೀವ್ರ ರೀತಿಯಾದಂಥ ಹೊಡೆತ ಬೀಳ್ತಾ ಇದೆ ಅಂತ ರೈತರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಎಲ್ಲ ರೇಟ್ ಕೇಳೋರಿಲ್ಲ, ಗ್ಯಾಸ್ ಪ್ರಭಾವದಿಂದ ಎಲ್ಲ ರೇಟ್ ಕೇಳೋರಿಲ್ಲ. ರೈತರು ಬರ್ತಾ ಇಲ್ಲ, ಬೆಳಗ್ಗೆ ವ್ಯಾಪಾರಸ್ಥರಿಲ್ಲ, ತುಂಬ ಪ್ರಭಾವ ಇಲ್ಲ. ಈರುಳ್ಳಿ 15 ರೂಪಾಯಿ ಇದೆ, ಆಲೂಗಡ್ಡೆ 15 ರೂಪಾಯಿ, ಕ್ಯಾರೆಟ್ 15-20, ಲವ್ಕೋಲ್ 15-20, ಮುಲ್ಲಂಗಿ 5 ರೂಪಾಯಿ 6 ರೂಪಾಯಿ. ಬೀನ್ಸ್ ಒಂದು ರೇಟ್ ಇದೆ ಸರ್. ರೈತರು ತರಕಾರಿ ಬರ್ತಿದೆ ಸರ್, ಕಡಿಮೆ ಸರ್, ಬರ್ತಾ ಇಲ್ಲ. ರೇಟ್ ಇಲ್ಲವಲ್ಲ, ಯಾರು ಕೇಳ್ತಾ ಇಲ್ಲ ಸರ್. ಈಗ ನಿಮಗೂ ಹೋಟ್ಲಿಗೆ ನಮಗೂ ಏನು ಸೇಲ್ ಆಗ್ತಾ ಇಲ್ಲ. ಎಲ್ಲ ರೇಟ್ ಕೇಳೋರಿಲ್ಲ, ಗ್ಯಾಸ್ ಪ್ರಭಾವದಿಂದ ಎಲ್ಲ ರೇಟ್ ಕೇಳೋರಿಲ್ಲ. ರೈತರು ಬರ್ತಾ ಇಲ್ಲ, ಬೆಳಗ್ಗೆ ವ್ಯಾಪಾರಸ್ಥರಿಲ್ಲ, ತುಂಬ ಪ್ರಭಾವ ಇಲ್ಲ. ಎಲ್ಲ ಸರ್, ಈರುಳ್ಳಿ 15 ರೂಪಾಯಿ ಇದೆ, ಆಲೂಗಡ್ಡೆ 15 ರೂಪಾಯಿ, ಕ್ಯಾರೆಟ್ 15-20, ಲವ್ಕೋಲ್ 15-20, ಮುಲ್ಲಂಗಿ 5 ರೂಪಾಯಿ 6 ರೂಪಾಯಿ. ಬೀನ್ಸ್ ಒಂದು ರೇಟ್ ಇದೆ ಸರ್. ರೈತರು ತರಕಾರಿ ಬರ್ತಿದೆ ಸರ್, ಕಡಿಮೆ ಸರ್, ಬರ್ತಾ ಇಲ್ಲ. ರೇಟ್ ಇಲ್ಲವಲ್ಲ, ಯಾರು ಕೇಳ್ತಾ ಇಲ್ಲ ಸರ್. ಈಗ ನಿಮಗೂ ಹೋಟ್ಲಿಗೆ ನಮಗೂ ಏನು ಸೇಲ್ ಆಗ್ತಾ ಇಲ್ಲ. ಎಲ್ಲ ರೇಟ್ ಕೇಳೋರಿಲ್ಲ, ಗ್ಯಾಸ್ ಪ್ರಭಾವದಿಂದ ಎಲ್ಲ ರೇಟ್ ಕೇಳೋರಿಲ್ಲ. ರೈತರು ಬರ್ತಾ ಇಲ್ಲ, ಬೆಳಗ್ಗೆ ವ್ಯಾಪಾರಸ್ಥರಿಲ್ಲ, ತುಂಬ ಪ್ರಭಾವ ಇಲ್ಲ. ಎಲ್ಲ ಸರ್, ಈರುಳ್ಳಿ 15 ರೂಪಾಯಿ ಇದೆ, ಆಲೂಗಡ್ಡೆ 15 ರೂಪಾಯಿ, ಕ್ಯಾರೆಟ್ 15-20, ಲವ್ಕೋಲ್ 15-20, ಮುಲ್ಲಂಗಿ 5 ರೂಪಾಯಿ 6 ರೂಪಾಯಿ. ಬೀನ್ಸ್ ಒಂದು ರೇಟ್ ಇದೆ ಸರ್. ರೈತರು ತರಕಾರಿ ಬರ್ತಿದೆ ಸರ್, ಕಡಿಮೆ ಸರ್, ಬರ್ತಾ ಇಲ್ಲ. ರೇಟ್ ಇಲ್ಲವಲ್ಲ, ಯಾರು ಕೇಳ್ತಾ ಇಲ್ಲ ಸರ್. ಈಗ ನಿಮಗೂ ಹೋಟ್ಲಿಗೆ ನಮಗೂ ಏನು ಸೇಲ್ ಆಗ್ತಾ ಇಲ್ಲ. ಎಲ್ಲ ರೇಟ್ ಕೇಳೋರಿಲ್ಲ, ಗ್ಯಾಸ್ ಪ್ರಭಾವದಿಂದ ಎಲ್ಲ ರೇಟ್ ಕೇಳೋರಿಲ್ಲ. ರೈತರು ಬರ್ತಾ ಇಲ್ಲ, ಬೆಳಗ್ಗೆ ವ್ಯಾಪಾರಸ್ಥರಿಲ್ಲ, ತುಂಬ ಪ್ರಭಾವ ಇಲ್ಲ. ಎಲ್ಲ ಸರ್, ಈರುಳ್ಳಿ 15 ರೂಪಾಯಿ ಇದೆ, ಆಲೂಗಡ್ಡೆ 15 ರೂಪಾಯಿ, ಕ್ಯಾರೆಟ್ 15-20.